ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ದೀಕ್ಷಿತ್. ಸೊ ಗೈಸ್, ಇವತ್ತಿನ ಈ ವ್ಲಾಗ್ ಅಲ್ಲಿ ನಾನು ನಿಮ್ಗೆ ಎಲ್ಲಾ ಓಡಾಡುವಂತ ಜಾಗ ಮತ್ತೆ ಯಾವ ಜಾಗ ಅಲ್ಲ ಅಂತ ಹೇಳ್ತೀನಿ. ಸೊ ದಯವಿಟ್ಟು ಈ ವಿಡಿಯೋನ ಕಡೆ ತನಕ ನೋಡಿ. ಹಾಗೆ ಇನ್ನು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಸೊ ನೋಡಿ, ನನ್ನ ಫ್ರೆಂಡ್ ವರುಣ್ ಮಾಮ್ ಬೆಳಗ್ಗೆ ಡೈಜೆಷನ್ ನೀರಾ ನೈಸ್. ನಿರಂತ್ ಮಾರ್ನಿಂಗ್ ಗೈಸ್. ಕೆಲ್ಸ ಅಲ್ಲ ಬಿಡ, ಚಿಲ್ ಆಗಿದೆ ವೆದರ್ ಮಾತ್ರ ಚಿಲ್ ಆಗಿದೆ. ನೀವು ಚಿಲ್ ಆಗಿದ್ದೀರಾ? ಓಕೆ. ಸೊ ಗೈಸ್, ಸೊ ಈ ವಿಡಿಯೋನ ಕಡೆ ತನಕ ನೋಡಿ, ಮಜಾ ಬರುತ್ತೆ. ಸ್ಟೆಪ್ ಮಾಡ್ತಿದ್ವಿ. ನಮ್ಮ ಅಣ್ಣ ರಿತಿಕ್ ರೋಷನ್ ವೀಕ್ ಗಾರ್ಡ್ ಅಲ್ವಾ, ಸೊ ಅದರಿಂದ ನಾವು ರಿತಿಕ್ ರೋಷನ್ ಡ್ಯಾನ್ಸ್ ಹೇಳ್ಕೊಳ್ತಿದ್ದೆ. ಅಣ್ಣ ಅದಕ್ಕೆ ನನ್ಗೂ ಬರಲಿಲ್ಲ ಕರೆಕ್ಟ್ ಆಗಿ. ಮತ್ತೆ ಮಾಡಿದ್ರೆ 100% ಇದು ಬ್ಲಾಗ್ ಅಲ್ಲಿ ಬರುತ್ತೆ, ನೋಡ್ತಾ ಇರಿ. ಸೊ ಗೈಸ್, ಇವಾಗ ನಾವು ನಾಷ್ಟಕ್ಕಂತ ಹೊರಟಿದೀವಿ. ನಮ್ಮ ಹುಡುಗರು ಇಲ್ಲಿ ಏನೋ ವೈಪರ್ ವಿಷಯದಾಗ ಕಿತ್ಲಾಡ್ತಾವ್ರೆ. ಹ್ಯಾಂಡ್ಸಮ್ ಕಾಣ್ತಿದ್ದೀನಿ ನಾನಂತೂ. ಅವನೇ ಹೊಗಳ್ತಾವನೆ. ನಮಗ್ ನಾವೇ ಯಾವತ್ತು ಹೀರೋ ಆಗಿರ್ಬೇಕು ಗೈಸ್. ಕೇಳ್ಸ್ಕೊಂಡ್ರಲ್ಲ ಏನ್ ಹೇಳ್ತಾನೆ. ಯಾರು ಹುಟ್ಟಾಕಲ್ಲ, ನಾವೇ ಹೀರೋಗಳು ಆಗ್ಬೇಕು. ಆಹಾ, ರಾಜವಳ್ಳಿ ಡೈಲಾಗ್ ಇರ್ಲಿ ಮಾಮ್, ಇರ್ಲಿ. ರಿವರ್ಸ್ ತಗೋ. ಓಕೆ ಗೈಸ್, ಇವಾಗ ನಾಷ್ಟ ಮಾಡೋಣ ಅಂತ ಹೊರಟಿದೀವಿ. ನಾಷ್ಟ ಮಾಡ್ಕೊಂಡ್ ಸಿಗೋಣ. ಸೊ ಗೈಸ್, ಇವಾಗ ನಾವು ನಾಷ್ಟ ಎಲ್ಲ ಮಾಡ್ಕೊಂಡ್ ಬಂದ್ವಿ. ಬಿಡ ಸೊ ನಾವು ನಮ್ಮ ನಿರಂತ್ ಚಿಲ್ ಮಾಡ್ತಿದೀವಿ. ನಿರಂತ್ ಹೇಗಿತ್ತು ನಾಷ್ಟ ಮಾತ್ರ ಸೂಪರ್ ಆಗಿತ್ತು. ಸೋಲೆ ಪುರಿ ಮಾತ್ರ ಸೂಪರ್. ಆಮೇಲೆ ನಮ್ಮ ಮಾಮ್ ನಮ್ ಡ್ರೈವರ್ ಆಕ್ಚುಲಿ ಗೈಸ್ ಏನಂದ್ರೆ ವಿಶೇಷ ಏನಂದ್ರೆ ಮಸಾಲೆ ದೋಸೆ ಅಂತ ತಗೊಂಡಿದ್ದು. ನಾರ್ಮಲ್ ದೋಸೆ ಪುಡಿನೇ ಇರಿಲ್ಲ, ಮಸಾಲೆ ಪುಡಿನೇ ಇರಿಲ್ಲ. ನಮ್ ಬೆಂಗಳೂರು ಮಸಾಲೆ ದೋಸೆ ಅಂತ ಅಲ್ವೇ ಅಲ್ಲ ಅದು. ಬಟ್ ನಮ್ಮ ಸಿದ್ಧಾಂತ್ಗೆ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿತ್ತು ಗೈಸ್. ಅಂದ್ರೆ ತುಂಬಾ ಏನು ಫ್ಯಾಂಟಾಸ್ಟಿಕ್ ಆಗಿತ್ತು ಅಂತಲ್ಲ, ಬಟ್ ತುಂಬಾ ಒಂಥರ ಚೆನ್ನಾಗಿತ್ತು, ಡೀಸೆಂಟ್ ಆಗಿ. ಓಕೆ, ಇದು ಎಂತದ್ದು ಚೋಲೆ ಭಟೂರೆನಾ? ಚೋಲೆ ಭಟೂರೆ ತುಂಬಾ ಚೆನ್ನಾಗಿತ್ತು. ಭಟೂರೆ ಮಾತ್ರ ಕ್ರೇಜಿ ಸಾಫ್ಟ್ ಆಗಿತ್ತು. ಚೋಲೆನು ತುಂಬಾ ಸ್ಪೈಸಿ ಆಗಿ ಚೆನ್ನಾಗಿತ್ತು. ಬ್ರೇಕ್ಫಾಸ್ಟ್ ಎಲ್ಲ ಓಕೆ. ನೀವು ಈ ಕಡೆ ಮುನ್ನಾರ್ ಕಡೆ ಬಂದ್ರೆ ಅದೊಂದು ರೆಸ್ಟೋರೆಂಟ್, ಮಹಾವೀರ್ ರೆಸ್ಟೋರೆಂಟ್ ಅಂತ. ಮುನ್ನಾರ್ ವೆಜ್, ಪ್ಯೂರ್ ವೆಜ್. ಮುನ್ನಾರ್ ಎಂಟ್ರಿ ಆಗಿದ ತಕ್ಷಣನೇ ಲೆಫ್ಟ್ ಸೈಡ್ ಗೆ ಸಿಗುತ್ತೆ ಒಳಗೆ. ಸೊ ಬಂದು ಮಸ್ಟ್ ವಿಸಿಟ್, ಚೆನ್ನಾಗಿರುತ್ತೆ ಗೈಸ್. ಸೊ ಗೈಸ್, ನೀವು ನೋಡ್ತಾ ಇದ್ದೀರಾ ನಮ್ ವರುಣ್ ನೆಂದಿರುವಂತ ಟವಲ್ ನ ಒಣಗಿಸ್ತಾವನೆ ಏರ್ ಡ್ರೈಯರ್ ಅಲ್ಲಿ. ನಮ್ ನಿರಂತ್ ಅದನ್ನ ನೋಡ್ಕೊಂಡು, ಏನ್ ನಿರಂತ್ ನೀನ್ ಒಣಗಿಸ್ಬೇಕಾ? ಸಿದ್ಧಾಂತ ಒಣಗಿಸ್ಬೇಕು. ಓಕೆ. ಸೊ ನೋಡ್ಬೋದು, ಫುಲ್ ಎಲ್ಲಾ ಕಡೆ ಆರಿಸ್ತಾವನೆ. ನೀವೊಂದ್ ಯಾವ ನೋಡಿದ್ರೆ ಏನಿದ್ದ. ಸೊ ಗೈಸ್, ಇವಾಗ ನಾವು ಮತ್ತೆ ನಮ್ಮ ಫ್ರೆಂಡ್ಸ್ ಜೀಪಲ್ಲಿ ನೋಡಿ ಕಾರ್ ಬಾ ಫುಲ್ ಆಫ್ ರೈಡಿಂಗ್. ರೂಮ್ ಇಂದ ಆಚೆ ಬರ್ತಾ ಇದೆ ಆಫ್ ರೈಡಿಂಗ್. ಚೆನ್ನಾಗಿದೆ. ಸೊ ವರುಣ್ ಏನ್ ಹೇಳ್ತೀಯಾ? ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿ ಫುಲ್ಲು ದೂಕ ನೋಡಿ. ನಮ್ ಡ್ರೈವರ್ ಇಲ್ಲವ್ರೆ. ಬ್ರೋ, ಯುವರ್ ನೇಮ್? ಮಿಥುನ್. ಮಿಥುನ್. ಸೊ whenever you come to Munnar, please contact Mithun. We will be adding the phone number in our description. So please do contact. And cottages. Even for cottages, please contact Mithun. And we have our Nirant. Ilnodu. Okay. So guys, allow meet ಆಗ್ತೀನಿ. So wait and watch. ಮಿಕ್ಸ್ ವೆಜ್ ಆಗೋದಿದೆ. So guys, ಜೀಪಲ್ಲಿ ಈ ತರ ಮಲೆನಾಡಲ್ಲಿ ಹೋಗೋದೇ ಒಂಥರ ಮಜಾ. ಅದೇ ಕೇರಳನ ಒಂಥರ ವೆಸ್ಟರ್ನ್ ಘಾಟ್ಸ್ ಅಲ್ಲ, ಅದೇ ಕೇಳ್ತಾ ಇದ್ದೀನಿ. ನಮ್ಮ ವಾವ್ ಬ್ರೋ, ಕ್ರೇಜಿ ಮಜಾ ಬಂದ್ಬಿಡ್ತು. ವಾವ್ ಅಣ್ಣ ಫುಲ್ಲು ನಮ್ಮನ್ನ ಫಾಸ್ಟ್ ಅಂಡ್ ಫ್ಯೂರಿಯಸ್ ಫೀಲ್ಸ್ ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಮಜಾ ಬರ್ತಾಯಿದೆ. ನಮ್ಮ ಹುಡುಗರು ಇಲ್ಲಿ ಫುಲ್ಲು ಹಿಡ್ಕೊಂಡು ನೇತ ಆಡ್ದವ್ರೆ. ಶಾರ್ಟ್ಸ್ ಹಾಕ್ತೀನಿ. ಸೊ ಗೈಸ್, ನೀವು ನೋಡ್ಬೋದು ಮುನ್ನಾರಿನ ಗೌರ್ಮೆಂಟ್ ಸ್ಕೂಲ್, ಬೇರೆ ಲೆವೆಲ್ ಸ್ಕೂಲು. ಇವಾಗ ನೋಡಿ, ಸುತ್ತು ಟಿ ಎಸ್ಟೇಟ್, ದಟ್ಟವಾದ ಅರಣ್ಯ ಪ್ರದೇಶ ಹೇಗಿದೆ ನೋಡಿ, ಸೂಪರ್ ಅಲ್ಲ.
ನಿರಂತ್ ಈ ತರ ಸ್ಕೂಲ್ ಇದ್ರೆ ಹೆಂಗೆ ನಾವ್ ಡೈಲಿ ಬರ್ತಿರಲ್ಲ ಸ್ಕೂಲ್ಗ ರಜಾಕ ಮುಂಚೆ ಬರಲ್ಲ. Green tea. Okay, green tea. Green tea, what purpose? Like this, we go to cholesterol, like everything is fat, everything is controlled like this. This one like this. Okay. Then after inside, the important point, like look at that. This one leaf, no? That is a white tea. Okay. This is a different type of tea, white tea. Like 100 gram, 2,500 rupees. 100 gram. Because cancer best medicine is like this one. But early morning like this, teeth brush. Then after, we'll take the put in the leaf. Then after drink. Okay. Hot water. Yeah, hot Ah, water. okay. That is the best medicine of cancer. Okay. This is a cholesterol and sugar. Everything is controlled like this. Okay. This one like this. That is a true medicine. Okay. Then after this one, second quality. Okay. Second quality tea. Okay. Like round type. Yeah. Round type. Yeah. That one like this. Okay. Half kg like original quality, export quality, Okay. 450 500 rupees. Okay. But the taste like itna be, like little bit, maximum 5 members Okay. drinking like this. Okay. Then after come here. Then after this one, this is the name of CTC, Okay. dust. Okay. Okay. Last Kattan chaya, Kattan chaya, That becomes black tea. Okay. This one like this. Okay. Then after last, different like this. There is a tea category. Okay. ಗೈಸ್ ಇವಾಗ ನಾವು ನಮ್ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಸೊ ಡೆಸ್ಟಿನೇಷನ್ ಏನಪ್ಪಾ ಬಂದ್ರೆ, ಸೊ ಫ್ರೆಂಡ್ಸ್ ವೆಲ್ಕಮ್ ಟು ಮುನಾರ್. ಸೊ ನೋಡ್ಬೋದು ಎಷ್ಟು ಹಸಿರಾಗಿದೆ ಆ ಟೀ ಎಸ್ಟೇಟ್ಸ್, ಆ ಬೆಟ್ಟ ಅಲ್ಲಿ ನೋಡಿ, ಆ ಬೆಟ್ಟ ನೋಡಿ, ಅದು ಆಕ್ಚುಲಿ ರಿಸರ್ವ್ ಫಾರೆಸ್ಟ್ ಅಂತೆ. ಎಷ್ಟು ಸ್ವರ್ಗ ಇದ್ದಂಗಿಲ್ವಾ? ಸೊ ಬನ್ನಿ ಇಲ್ಲೆಲ್ಲ ಒಂದು ಫೋಟೋ ಶೂಟ್ ಮುಗಿಸ್ಕೊಂಡು ನಾವು ಬ್ಯಾರೆ ಜಾಗಕ್ಕೆ ಹೋಗೋಣ. ಸೊ ಲೆಟ್ಸ್ ಗೋ, ಕಟ್ ಮಾಡ. ಓಕೆ ಗೈಸ್, ಸೊ ಇವಾಗ ನಾವೆಲ್ಲ ಒಂದು ಸ್ಟ್ರೀಮ್ ಅಂದ್ರೆ ಒಂದು ಹೊಳೆ ಹರಿತಾ ಇದೆ, ಅದನ್ನ ನೋಡಕ್ ಬಂಡೆ ಸೊಂದಲ್ಲಿ ಹರಿಯೋದು. ಅದ್ರಲ್ಲೂ ನೋಡಿ ಈ ತರ ಟೀ ಎಸ್ಟೇಟ್ಸ್, ಸುತ್ತು ಟೀ ಎಸ್ಟೇಟ್ ಅಲ್ಲಿ ಹರಿಯುವಂತ ಒಂದು ಬಂಡೆನ ನೋಡಕ್ ಹೋಗ್ತಾ ಇದೀವಿ. ಸೊ ಬಂಡೆ ಅಂತೀನಿ, ನದಿ. ಇವನ್ ಯಾರೋ ನದಿ ಅಂತಾನೆ, ಕಾಲೇ ಒಂಕೊಳ್ಳಿ. ಸೊ ಜಲಪಾತ ಸೌಂಡ್ ಜರ್ರ್ ಅಂತ ಬರ್ತೈತೆ. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಸೊ ಗೈಸ್ ನೋಡ್ಬೋದು ಒಂದು ಹೊಳೆ ನೋಡಿ, ಅಲ್ಲಿಂದ ನೋಡಿ, ಇಲ್ಲಿ ನೋಡಿದ್ರೆ ದಟ್ಟ ಕಾಡು. ಈ ಕಾಡಿನಿಂದ ಹರ್ಕೊಂಡ್ ಬರ್ತಾ ಇರುವಂತಹ ನೀರು ನೋಡ್ಬೋದು. ಇವಾಗ ಬನ್ನಿ ತೋರಿಸ್ತೀನಿ, ನೀರೊಳಕು ಇಳಿತೀನಿ ಸ್ವಲ್ಪ. ಅಲ್ಲೆಲ್ಲ ಹೋಗ್ಬಿಟ್ಟು ಬರ್ತೀವಿ, ಇಲ್ಲಿ ಇಳಿಯಲ್ಲ, ಇಲ್ಲಿ ಹೆವಿ ರಿಸ್ಕಿ ಐತೆ. ಅಲ್ಲೆಲ್ಲ ಒಂದ್ ಸ್ವಲ್ಪ ಓಡಾಡ್ಕೊಂಡ್ ಬರ್ತೀವಿ. ಮಿನರಲ್ ವಾಟರ್ ಗೈಸ್, ಬ್ರೋ ರೆಕಾರ್ಡಿಂಗ್. ಸೊ ಗೈಸ್ ನೀರ್ ಕುಡಿದ್ರೆ ಬಾ, ಮಿನರಲ್ ವಾಟರ್ ಗಿಂತ ಸೂಪರ್ ಆಗೈತೆ. ಫ್ರೆಶ್ ಕೊರಿತಾ ಇದೆ, ಚುಳಿ ಸೂಪರ್ ಆಗಿದೆ. ಗೈಸ್ ಹೆಂಗಿದೆ? ಮಾಮ ಎಷ್ಟು ಬೇಡವಾ? ಮೈಕ್ ಜಾಸ್ತಿ ನೆಂದ ಹೊಡ್ದೇನೆ ಸುಮ್ಮನೆ. ಇವಾಗ ಇಲ್ಲಿ ಫಾಲ್ಸ್ ಹತ್ರ ಬಂದಿದ್ದೆ. ಸೊ ಬನ್ನಿ ತೋರಿಸ್ತೀನಿ. ಈ ಫಾಲ್ಸ್ ಒಂಥರ ಪರವಾಗಿಲ್ಲ, ದೊಡ್ಡದಾಗೆ ಇದೆ ನದಿ, ನೋಡ್ಬೋದು. ಇಲ್ಲಿಂದ ಹರ್ಕೊಂಡು ಹೋಗಿ ಇಲ್ಲಿ ಮುಂದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಾ, ಅಲ್ಲಿಗೆ ಹೋಗುತ್ತೆ. ಅಲ್ಲಿ ಫಾಲ್ಸ್ ಇದೆ. ಬಟ್ ಇವಾಗ ಸದ್ಯಕ್ಕೆ ಅಲ್ಲಿ ಟಿಕೆಟ್ ತಗೊಳೋದಕ್ಕೆ UPI ಇರ್ಬೇಕು. UPI ಇಲ್ಲಿ ವರ್ಕ್ ಆಗ್ತಿಲ್ಲ, ಯಾಕಂದ್ರೆ ಇಂಟರ್ನೆಟ್ ಇಲ್ಲ. ಸೊ ಕ್ಯಾಶ್ ತಗೊಳಲ್ವಂತೆ. ಅದಕ್ಕಾಗಿ ಇಲ್ಲಿ ಏನಾದ್ರು ಸ್ನಾಕ್ಸ್ ತಿನ್ನೋಣ ಅಂತ ಬಂದಿದೀವಿ, ನೋಡೋಣ. ರೈಸ್ ಇವಾಗ ಜೀಪ್ ಮೇಲೆ ಕುತ್ಕೊಂಡಿದೀನಿ, ನೋಡ್ಬೋದು. ಇಲ್ಲಿ ನನ್ನ ಮುಂದೆ ಜೀಪು ನೋಡಿ, ಜೀಪ್ ಸ್ಟಾರ್ಟ್ ಆಯ್ತು.
ಸೊ ನೋಡೋಣ ಹೇಗಿರುತ್ತೆ ಏನು ಅಂತ. ಓಕೆ ರಿವರ್ಸ್ ಬಂದ್ರು, ಲೆಟ್ಸ್ ಗೋ, ಮಜಾ ಇರುತ್ತೆ. ಸೊ ಗೈಸ್ ನೋಡಿ, ನಿಮ್ಗೋಸ್ಕರ ಎಂತೆಂತ ಕಂಟೆಂಟ್ ತಂಗ್ ಕೊಡ್ತಾ ಇದೀನಿ. ಜೀಪ್ ಮೇಲೆಲ್ಲ ಹೋಗೋದಂತೆ, ಸ್ಟೆಪ್ನಿ ಮೇಲೆ ಕುತ್ಕೊಂಡು ಇರೋದಂತೆ. ಅದಿನೇನ್ ಸ್ಟೆಪ್ನಿನೇ ತಾನೆ ಕೆಳಗಿರೋದು. ಸೊ ನೋಡ್ಬೋದು, ಮಜಾನೇ ಮಜಾ. ಓಕೆ, ಸೊ ಲೈಕ್ ಮಾಡಿ ವಿಡಿಯೋನ, ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ವಾವ್ ಮಜಾ ಇದೆ. ಗೈಸ್, ಇವಾಗ ಒಂದು ಪೀಕ್ ಬಂದಿದ್ದೀರಿ. ಸೊ ನೀವು ನೋಡ್ಬೋದು, ಇಲ್ಲಿ ನೋಡಿ. ಏಯ್ ಗೈಸ್, ಇವ್ ನಿರಂತ್ ಪದೇ ಪದೇ ಅಡ್ಡ ಬರ್ತಾನೆ. ನಿರಂತ್ ಸರಿ ಇರೋದು ಗೈಸ್. ಇವಾಗೆಲ್ಲ ಮುನ್ನಾರ್ದೆಲ್ಲ ಟ್ರಿಪ್ ಮುಗೀತು. ಇವಾಗ ನಮ್ಮ ಗಾಡಿ ಕಾರ್ಗೆಲ್ಲ ಬ್ಯಾಗೆಲ್ಲ ತುಂಬಿದಾಯ್ತು. ಸಿದ್ಧಾಂತ್, ಹೆಂಗಿದ್ಯಪ್ಪ ಮುನ್ನಾರ್? ಸೂಪರ್ ಆಗಿತ್ತು. ಮತ್ತೆ ಒಳ್ಳೆ ಜೀಪ್ ರೈಡ್ ಎಲ್ಲ ಎಂಜಾಯ್ ಮಾಡಿದ್ವಿ. ಈಗ ನೆಕ್ಸ್ಟ್ ಇಡುಕಿ ಕಡೆ ಹೋಗ್ತಾ ಇದ್ವಿ. ಇಡುಕಿಲಿ ಇವತ್ತು ಆಲ್ಟು, ಇಡುಕಿಲಿ ಆಲ್ಟ್ ಆಗಿ ನಾಳೆ ಅಲ್ಲೊಂದು ಬೆಟ್ಟ ಇದೆ, ಬೆಟ್ಟ ಮುಗಿಸ್ಕೊಂಡು ಡೈರೆಕ್ಟ್ ಕೊಚ್ಚಿನ ಸಿಗೋಣ. ಇವತ್ತು ರಾತ್ರಿ ಇಡುಕಿ ಸಿಗೋಣ. ಓಕೆ, ಸೊ ಹೇಳಿದ್ರ ಕೇಳಿಸ್ಕೊಂಡ್ರ ನಮ್ಮ ಸಿದ್ಧಾಂತಲ್ಲಿಂದ. ಸೊ ಇವಾಗ ಫಸ್ಟ್ ಊಟ ಮಾಡಬೇಕು, ಹೊಟ್ಟೆ ಹಸಿದೈತೆ. ಇಲ್ಲೇನಾರು ಒಂದು ಸ್ವಲ್ಪ ತಿನ್ಕೊಂಡು ಇಡುಕಿ, ಲೆಟ್ಸ್ ಗೋ ಗೈಸ್. ಘಾಟ್ ಸೆಕ್ಷನ್ ಅಲ್ಲಿ ಓಡಾಡ್ಕೊಂಡ್ ಬಂದು ಸಾಕಾಗೋಯ್ತು. ಮೈ ಕೈ ಎಲ್ಲ ಹಿಡ್ಕೊಂಬಿಟ್ಟೈತೆ, ಫುಲ್ಲು ಒಂಥರ ತಲೆಯೆಲ್ಲ ಗಿರ್ರ್ ಅಂತ ಐತೆ. ಇವಾಗ ಹೆಂಗೆ ಅನ್ಸ್ಬಿಟ್ಟೈತೆ ಅಂದರೆ ಸ್ವರ್ಗ ಸಾಕು, ನಮ್ಮ ಲೋಕಕ್ಕೆ ನಾವು ವಾಪಸ್ ಹೋಗ್ಬಿಡೋಣ ಅನಿಸ್ತೈತೆ. ಸೊ ಇರಿ ನೋಡೋಣ ಇನ್ನು ನೆಕ್ಸ್ಟ್ ಏನೇನಾಗುತ್ತೆ ಅಂತ. ಇವಾಗ ಒಂದು ಒಳ್ಳೆ ವ್ಯೂ ನೋಡ್ತಾ ಇದ್ದೀರಿ. ಏನಪ್ಪ ಅಂದರೆ ನೋಡಿ, ಸನ್ಸೆಟ್. ಸೊ ಹೇಗೆ ಒಂದು ದಿನ ಎಷ್ಟು ಶಾಂತವಾಗಿ ಎಂಡ್ ಆಗ್ತಾ ಇದೆ ಗೊತ್ತಾ. ಆದರೆ ಈ ದಿನದ ಮಧ್ಯ ಏನೇನೋ ಸರ್ಕಸ್ಗಳು ಮಾಡಾಕ್ಬಿಟ್ರಿ ನಾವು ನಮ್ಮ ಹುಡುಗರು. ಹೆಂಗೈತೆ ಹೆಂಗೈತಪ್ಪ, ಸಾಕಾಗೋಯ್ತು. ನೋಡಿ, ಸುಸ್ತಾಗಿರೋ ನಮ್ಮ ಮಾಮ ಕೂಡ ಅದ್ರ ಫೋಟೋ ತಗೊಂತವನೆ, ಕ್ರೇಜಿ. ಓಕೆ ಗೈಸ್, ಸೊ ಇವಾಗ ನಾವು ಕೊಚ್ಚಿಗೆ ಬಂದ್ವಿ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ನಾವು ಡೈರೆಕ್ಟ್ ಮುನ್ನಾರಿಂದ ಇಡ್ಕಿಯಿಂದ ಆಮೇಲೆ ಕೊಚ್ಚಿ ಬರೋಣ ಅಂತ ಒಂದು ಪ್ಲ್ಯಾನ್ ಇದ್ದಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಪ್ಲ್ಯಾನ್ ನಾವು ಪ್ಲ್ಯಾನ್ ಮಾಡ್ಕೊಂಡಂಗೆ ಆಗಿಲ್ಲ. ಸೊ ಡೈರೆಕ್ಟಾಗಿ ಮುನ್ನಾರಿಂದ ಕೊಚ್ಚಿಗೆ ಬಂದಿದ್ದೀವಿ. ನಿರಂತ್, ಏನು ಹೇಳ್ತೀಯಪ್ಪ? ನಮ್ಮ ಪ್ಲ್ಯಾನು ಉಲ್ಟಾ ಸೀದಾ ಆಗೋಯ್ತು. ಚೆನ್ನಾಗಿತ್ತಾ? ಪರವಾಗಿಲ್ಲ, ಡೈರೆಕ್ಟ್ ಕೊಚ್ಚಿಗೆ ಬಂದಿದ್ವಿ. ಇಲ್ಲೇ ಡೇ ಸ್ಪೆಂಡ್ ಮಾಡಿ ಒಳ್ಳೆ ಎಂಜಾಯ್ಮೆಂಟ್ ಮಾಡ್ಬಿಟ್ಟು ಹೋಗೋಣ ಅಂತ ಅಷ್ಟೇ. ಹೇಳ ರಾಜ. ಸ್ವಲ್ಪ ಹೆಕ್ಟಿಕ್ ಆಗಿತ್ತು, ಬಟ್ ಆದ್ರೂ ಮಜಾ ಇತ್ತು. ಡ್ರೈವಿಂಗು ಎಲ್ಲರಿಗೂ ಸ್ವಲ್ಪ ಬೈಕ್ ಬರ್ಸಿದ್ದು. ಮತ್ತೆ ಈಗ ಈ ಕೊಚ್ಚಿನಲ್ಲಿ ಇದ್ದೀವಿ. ಇನ್ನು ನಾಳೆ ಮತ್ತೆ ನಾಳಿದ್ದು ಇಲ್ಲೇ ಇರ್ತೀವಿ. ಹೆವಿ ಎಂಜಾಯ್ ಮಾಡಬೇಕು. ಇಲ್ಲಿ ಪ್ಲೇಸಸ್ ನೋಡ್ಕೊಂಡು ಎಲ್ಲಾದ್ರೂ ಆಗಲ್ ಬರುತ್ತೆ, ನೋಡಿ ಎಂಜಾಯ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್. ಓಕೆ ಗೈಸ್, ನೋಡಿದ್ರಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ದು. ಸೊ ಮತ್ತೆ ಸಿಗೋಣ ನಾಳೆ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಹಾಗೆ ಈ ವಿಡಿಯೋನೆಲ್ಲ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ ಗೈಸ್, ಸೊ ಬರೋಣ, ಮತ್ತೆ ನಾಳೆ ಸಿಗೋಣ.